ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ಮಲ್ಲೇಶ್ ಬಾಬುರವರೇ, ನನ್ನ ಜೊತೆ ಎರಡನೇ ಬಾರಿ ಕೋಮಲ್ನ ನಿರ್ದೇಶಕರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರಾದಂಥ ಹರೀಶ್ ಅವರೇ, ಇನ್ನೋರ್ವ ಕೋಲಾರ ತಾಲೂಕಿನ ಜನಪ್ರಿಯ ನಿರ್ದೇಶಕರಾದಂಥ ನನ್ನ ಹೆಸರೇ ಹೊಂದಿರತಕ್ಕಂಥ ನಾಗರಾಜ್ ಅವರೇ, ನಿನ್ನ ಹೆಸರು ನಾನು ಇಟ್ಕೊಂಡಿದ್ದೀನ, ನನ್ನ ಹೆಸರು ನೀನು ಇಟ್ಕೊಂಡಿದ್ದೀರ ಗೊತ್ತಿಲ್ಲ. ಉದ್ಯಮಿಗಳು ಕೂಡ ಇವರು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರ ರೀತಿನೇ ಇವರು ಮೈಸೂರಲ್ಲಿ ರಿಯಲ್ ಎಸ್ಟೇಟು ಸೈಟ್ಗಳು ಎಲ್ಲ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಮೈಸೂರಲ್ಲಿ ಸೈಟ್ ಬೇಕಾದ್ರೆ ನಮ್ಮ ನಾಗರಾಜ್ ಅವರನ್ನ ಸಂಪರ್ಕಿಸ್ಬೋದು. ಫ್ರೀ ಅಂದ್ರೆ ದುಡ್ಡು ಕೊಟ್ಟು ಫ್ರೀ, ದುಡ್ಡು ಕೊಟ್ಟ ಮೇಲೆ ಫ್ರೀ. ಮತ್ತೆ ನಮ್ಮ ಗುರುಗಳು ಆದಂಥ ಆಲಂಗೂರು ಶ್ರೀನಿವಾಸರವರ ಪುತ್ರಿ ಆದಂಥ ಡಾಕ್ಟರ್ ಭವಾನಿ ಅವರೇ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ನನ್ನ ಸ್ನೇಹಿತರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ರಘುಪತಿ ಅವರೇ, ನಾಗಮಂಗಲ ಶಂಕರಪ್ಪನವರೇ, ನಮ್ಮ ಶಂಕರಣ್ಣವರೇ, ನರಸಿಂಹರೆಡ್ಡಿ ಅವರೇ, ಮತ್ತೆ ನಮ್ಮ ಇನ್ನೊಬ್ಬ ಎತ್ತು ಸ್ವಲ್ಪ ನಾವಿಬ್ರು ಜೋಡೆತ್ತುಗಳಿಂದ ಇದಾಗ್ಬಿಟ್ಟಿದ್ದೀವಿ. ಇಲ್ಲಿ ಎರಡೂ ಕ್ಷೇತ್ರದಲ್ಲಿ ನಮ್ಮಿಬ್ಬರನ್ನ ಗೆಲ್ಲಿಸಿ ನಮ್ಮ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಮ್ಮ ಸಾಮೇಗೌಡ್ರೆ, ಪ್ರಭಾಕರ್ ಅವರೇ, ಶ್ರೀನಿವಾಸ್ ಅವರೇ, ಕಿಟ್ಟಣ್ಣವರೇ, ಬಹಳ ಜನ ಮುಖಂಡರಿದ್ದೀರಿ, ದಯವಿಟ್ಟು ಕ್ಷಮಿಸ್ಬೇಕು. ನಾರಾಯಣ ಗೌಡ್ರೆ, ಬಾಲಕೃಷ್ಣ ಅವರೇ, ನಮ್ಮ ಆರ್ಕಿಟೆಕ್ಟ್ ರವಿ ಅವರೇ, ನಮ್ಮ ಮಂಜು ಅವರೇ, ಇನ್ನೂ ಅನೇಕ ಎಲ್ಲ ನನ್ನ ಸ್ನೇಹಿತರು ಕೂಡ, ನಮ್ಮ ಅವಣಿ ಲಕ್ಷ್ಮೀ ಪ್ರಿಯಾರವರೇ, ಶೇಖರ್ ಅವರೇ, ರಮೇಶ್ ಅವರೇ, ಬಹಳ ಜನ ಇದ್ದಾರೆ. ಒಂದು ನಮ್ಮ ಪಕ್ಷದಲ್ಲಿ ಮುಖಂಡರು ಬಹಳ ಜನ ಇದ್ದಾರೆ. ಇದಂತೂ ಸಂತೋಷವಾದಂಥ ವಿಚಾರ. ಪ್ರಪ್ರಥಮವಾಗಿ ಏನು ನನ್ನನ್ನು ಮತ್ತು ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರನ್ನ ಅಭಿನಂದಿಸಿದ ನೌಕರರೆಲ್ಲರಿಗೂ ಕೂಡ ನಾನು ನೌಕರರು ಮತ್ತು ಅಧ್ಯಕ್ಷರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಸಮಯ ಆಗಿದೆ, ಆದರೂ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವೇ ಒಂದು ವಿಚಾರಗಳನ್ನು ತಮಗೆ ತಿಳಿಸಿ, ನಮ್ಮ MP ಅವರು ಮಾತಾಡಿದ ನಂತರ ತಾವೆಲ್ಲರೂ ಕೂಡ ಒಂದು ಊಟವನ್ನು ಇಲ್ಲಿ ಸವಿದು ಹೋಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ರಾಜಕೀಯದಲ್ಲಿ ಬಹಳ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸುಮಾರು 40 ವರ್ಷಗಳಿಂದ ಕೂಡ ನಾನು ಮುಳಬಾಗಿಲು ತಾಲೂಕಿನಲ್ಲಿ ಓಡಾಡ್ತಾ ಬಂದಿದ್ದೇನೆ. ಅನೇಕ ರಾಜಕೀಯ ಗುರುಗಳನ್ನು ಕೂಡ ಹೊಂದಿದ್ದೇನೆ. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಬೀರೇಗೌಡರು, ಮತ್ತೆ KV ಶಂಕರಪ್ಪನವರು, ಮಂಡಿಕಲ್ ವೆಂಕಟೇಶ್ ಅವರು, ತದನಂತರ ನಮ್ಮ ಧೀಮಂತ ನಾಯಕರಾದಂಥ ಆಲಂಗೂರು ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಗುರುಗಳಾದಂಥ R ವೆಂಕಟರಾಮಯ್ಯನವರು. ಇವರಲ್ಲಿ MLAಗಳಾಗುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಮಾನ್ಯ ಬೀರೇಗೌಡರಿಗೆ, ಮತ್ತೆ ಆಲಂಗೂರು ಶ್ರೀನಿವಾಸ್ ಅವರು ಮಂತ್ರಿಗಳಾಗಿದ್ದರು, ಮತ್ತೆ ನಮ್ಮ R ವೆಂಕಟರಾಮಯ್ಯನವ್ರಿಗೆ. ಅನೇಕ ಧೀಮಂತ ನಾಯಕರನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು. ಆ ಧೀಮಂತ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ನಾನು. ನಾವು ಯಾವತ್ತೂ ಕೂಡ ಹಣಕ್ಕಾಗಿ ರಾಜಕೀಯ ಮಾಡೋದಂತವ್ರಲ್ಲ. ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ದುಡ್ದಿದ್ದೀವಿ, R ವೆಂಕಟರಾಮಯ್ಯನವ್ರಿಗೆ ದುಡ್ದಿದ್ದೀವಿ, ಬೀರೇಗೌಡರಿಗೆ ದುಡ್ದಿದ್ದೀವಿ, ಸಮೃದ್ಧಿ ಮಂಜುನಾಥ್ ಅವ್ರಿಗೆ ದುಡ್ದಿದ್ದೀವಿ, ಮುನಿಯಾಂಜಪ್ಪನಿಗೂ ದುಡ್ದಿದ್ದೀವಿ 2 ಸಾರಿ.
ಇಷ್ಟೆಲ್ಲ ದುಡಿದ್ರು ಕೂಡ ನಮ್ಮ ಪಕ್ಷದ ವೈಶಿಷ್ಟ್ಯ ಮುಳಬಾಗಿಲಲ್ಲಿ ಏನು ಅಂತಂದ್ರೆ ಯಾರು ಕೂಡ ಮುಖಂಡರು ದುಡ್ಡು ತಗೊಂಡು ರಾಜಕೀಯ ಮಾಡಿದಂತ ನಿದರ್ಶನ ಇಲ್ಲವೇ ಇಲ್ಲ. ಇಲ್ಲ ಅಂತಂದ್ರೆ 15 ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಇವತ್ತು ಜಾತ್ಯತೀತ ಜನತಾದಳ ಮುಳಬಾಗಿಲಿನಲ್ಲಿ ಶಕ್ತಿಯುತವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳ ಒಂದು ಬಲಿಷ್ಠವಾದಂತಹ ಒಂದು ಶಕ್ತಿ. ಯಾರು ಬರಬಹುದು, ಯಾರು ಹೋಗ್ಬೋದು, ಆದರೆ ಕಾರ್ಯಕರ್ತರು ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ನೀವೇ ನಿದರ್ಶನ. ಅನೇಕ ಬಾರಿ ರಾಜಕೀಯದಲ್ಲಿ ನಿರಾಶೆ ಹೊಂದಿದ್ದೀವಿ. ಮುನಾಂಜಪ್ಪನವರು ಕೇವಲ ಕೆಲವೇ ಮತಗಳಲ್ಲಿ ಸೋತಾಗ ನೋವನ್ನು ಅನುಭವಿಸಿದ್ದೀವಿ. ಮತ್ತೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಈ ಸಾರಿ ಸೋತ್ರೆ ನನ್ನ ಹೆಣ ಹೋಗುತ್ತೆ ಅಂತಂದ್ರು. ಅಂತ ಸಂದರ್ಭಗಳು ಕೂಡ ಎದುರಿಸಿದ್ದೀವಿ. ನಿಮ್ಮ ಹೆಣ ಹೋಗದಾಗೆ ನಿಮ್ಮ ಗೆಲುವನ್ನ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನೀವು ಆಡಿದ ಮಾತಿಗೆ ನೋವಾಗಿ ನಮ್ಮ ಕಾರ್ಯಕರ್ತರು ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮಗೆ ಜೀವ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಗೆಲುವೇ ಸಾಕ್ಷಿ. 35,000 ಓಟಲ್ಲಿ ನಿಮ್ಮನ್ನ ಗೆಲ್ಸಿದ್ರು. ನಮ್ಮ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಬಂದಿದೆ. ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಮ್ಮ ಪಕ್ಷ ಬಲಿಷ್ಠವಾಗಿದೆ, ಮುಂದಿನ ದಿನಗಳಲ್ಲಿ ಕೂಡ ಬಲಿಷ್ಠವಾಗಿರ್ತದೆ. ಇದೇ ನಮ್ಮ ಕಾರ್ಯಕರ್ತರು ನಮ್ಮ ಮಾನ್ಯ MP ಅವರ ಚುನಾವಣೆಯಲ್ಲೂ ಕೂಡ 35-40 ಸಾವಿರ ಲೀಡನ್ನು ಕೊಟ್ಟರು. ಇದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವು ಆಭಾರಿ ಆಗಿರ್ಬೇಕಾಗ್ತದೆ. ಆದರೆ ಅಧಿಕಾರ ಬಂದ ತಕ್ಷಣ ನಾನಾಗ್ಬೋದು, ಸಾಮೇಗೌಡರ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ ಕಾರ್ಯಕರ್ತರು ಕೂಡ ಅವರನ್ನ ಕಡೆಗಣಿಸ್ತಾರೆ, ನಮ್ಮನ್ನು ಕೂಡ ಕಡೆಗಣಿಸ್ತಾರೆ. ನಾನು ಮೂಲತಃ ಏನು ರಾಜಕೀಯವಾಗಿ ಬಂದ ತಕ್ಷಣ ಯಾವುದೇ ಅಧಿಕಾರ ಇನ್ನೊಂದು ನನಗೆ ಸಿಕ್ಕಿರಲಿಲ್ಲ. ನಾನು ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ. 89ರಲ್ಲಿ KV ಶಂಕರಪ್ಪನ ಎಲೆಕ್ಷನ್ ನಿಂತ್ಕೊಂಡಾಗ ಇನ್ನಿಲ್ಲದಂತ ನೋವನ್ನು ಅನುಭವಿಸಿದ್ವಿ. ನಮ್ಮಲ್ಲೇ ಒಡಕಾಯ್ತು. ನಮ್ಮಲ್ಲೇ ಒಡಕಾಗಿ ಇನ್ನೊಬ್ಬ ಅಭ್ಯರ್ಥಿ ನಿಂತ್ಕೊಂಡಾಗ ನಾವು 22,000 ಓಟನ್ನು ತಗೊಂಡ್ರು ಕೂಡ ನಾವು ಸೋತ್ವಿ. ಆದರೂ ಕೂಡ ಎದೆ ಉದ್ಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ KV ಶಂಕರಪ್ಪನವರು ಮತ್ತೆ ಮಣಿಕಲ್ ವೆಂಕಟೇಶ್ ಅವರು, ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಬಂದ ನಂತರ ಅವರನ್ನ MLA ಮಾಡಿದ್ವಿ. 3,000 ಓಟಲ್ಲಿ ಅವರ ಗೆದ್ದಿದ್ದಂಥದ್ದು. ಆಗ ಶೇಷನ್ ಅವರು ಆಗೇನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದೇ ಒಂದು ಕಾರ್, ನಮಗೆ ಯಾವುದೇ ರೀತಿಯ ಕಾರುಗಳಿರ್ಲಿಲ್ಲ. 2 ವೀಲರ್ ಅಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಸುಬೇಗೌಡ ಅಂತ ರಾತ್ರಿ 2 ಗಂಟೆನಲ್ಲಿ ಚಮಕಲಹಳ್ಳಿ ಅನ್ನೋ ಊರು, ಇವತ್ತಿಗೂ ಕೂಡ ಚಮಕಲಹಳ್ಳಿ ಸುನಪಕುಂಟೆ ಅನ್ನೋ ಊರು ಇದ್ದಾರೆ. ನಮ್ಮ ಸುನಪಕುಂಟೆ ಬಾಂಧವರು ಈಗ ಬಂದಿದ್ದಾರೆ. ಆಗ ನಮ್ಮ ಪಕ್ಷ ಅಲ್ಲಿ ಇರ್ಲಿಲ್ಲ. ಸುನಪಕುಂಟೆ ಊರಿನಲ್ಲಿ ನಮ್ಮ ಪಕ್ಷ ಇರಲಿಲ್ಲ. ಅಲ್ಲಿದ್ದು ಕಾಂಗ್ರೆಸ್ CPM ಮಾತ್ರನೇ. ಅಂತ ಸಂದರ್ಭದಲ್ಲಿ ನಾನು ನಮ್ಮ ಸುಬೇಗೌಡರು ಅಲ್ಲಿ ಏಜೆಂಟ್ ಏನಾದರೂ ಮಾಡಿ ಇಡಬೇಕು ಅಂತ ಹೋಗ್ತಾ ಇದ್ರೆ ರಾತ್ರಿ 2 ಗಂಟೆಗೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಬಂದರು ಕಾರಲ್ಲಿ. ನಾವು 2 ವೀಲರಲ್ಲಿ ಬೇರೆ ಏನೋ ಸರಕು ತಗೊಂಡು ಹೋಗ್ತಾ ಇದ್ವಿ, ಅದು ಹೇಳೋಂಗಿಲ್ಲ. ಅಲ್ಲಿ ಕೊಡೋದಿಕ್ಕೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಬಂದು ನಿಲ್ಲಿಸ್ಬಿಟ್ಟು, ఏమప్ప కందమ్మగాళ్ళు ఇంచేపులో పోతా ఉండరు యాలప్ప ఎంతందరు ఏం చేసేది కార్లు లేదన్నా ఇట్లా 2 వీలర్లో పోతా ఉన్నాము, ఇట్లా ఏಜೆಂಟ್ లేదాడ. ಅಯ್ಯೋ ಅಂತ ನಮ್ಮ ದಿವಂಗತ ಮಗಲ್ರೆಡ್ಡಿ ಅವ್ರ ಮನೆಯಲ್ಲಿ ನಾಲ್ಕು ಸಾಲ అయిపోయింದಪ್ಪ ಅಂತ ಮಲಗ್ಬಿಟ್ರು. ನಾನು ನಮ್ಮ ಸುಬ್ಬೇಗೌಡ 140 ಕಾರಲ್ಲಿ ಹೋಗಿ ಅದೇ ಊರಲ್ಲಿ ನಮ್ಮ ಬೈಪ್ನಳ್ಳಿ ಚೆಂಗಲರಾಯ ಅಂತ ಅವನನ್ನ ಎಲ್ಲರನ್ನು ಎಬ್ಬಿಸಿ ಆ ಒಂದು ಸಂದರ್ಭದಲ್ಲಿ ಎಬ್ಬಿಸಿ ಅಲ್ಲಿ ಏಜೆಂಟ್ ಇಟ್ಟು ಬಂದ್ವಿ. ಇದು ನಮಗಿರ್ತಕ್ಕಂಥ ಒಂದು ಪಾರ್ಟಿ ಕಮಿಟ್ಮೆಂಟ್. ಈ ಕಮಿಟ್ಮೆಂಟು ನಮ್ಮ ತಾಲೂಕಿನಲ್ಲಿ ನನಗೊಬ್ಬರಿಗೆ ಅಲ್ಲ,
ಎಲ್ಲ ಕಾರ್ಯಕರ್ತರಿಗೂ ಇದೆ. ಇದನ್ನ ನಿಜಕ್ಕೂ ಕೂಡ ಶ್ಲಾಘಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೇನು ZPTPS ಎಲೆಕ್ಷನ್ಗಳು ಬರ್ತಾ ಇದೆ, ತಾವೆಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಬೇಕಾಗ್ತದೆ. ಮತ್ತೆ ಏನು ನಮ್ಮ ಒಕ್ಕೂಟದ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಈಗಾಗಲೇ 14 ಕೋಟಿ ನಷ್ಟ ಇದ್ದಿದ್ದನ್ನ ಈಗ ನಷ್ಟ ತೊಡೆದಾಕಿ ಲಾಭದ ಕಡೆ ಬರ್ತಾ ಇದ್ದೀವಿ. ಹತ್ತಿರದಲ್ಲೇ ಮ್ಯಾಟ್ಗಳನ್ನ ಕೊಡಬೇಕು, ಮತ್ತೆ ಚಾಪ್ ಕಟರ್ಸ್ ಅನ್ನ ಕೊಡಬೇಕು, ಮತ್ತೆ ಹಾಲು ಕರೆಯೋ ಮಿಷನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅವು ಕೂಡ ನಿಮಗೆ ಹತ್ತಿರದಲ್ಲೇ ಅವನ್ನೆಲ್ಲ ಕೂಡ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಹಾಕೊಳ್ತಾ ಇದ್ದೀವಿ. ನಮ್ಮ ಇದಕ್ಕೆ ನನ್ನ ಸ್ನೇಹಿತರಾದಂತಹ ಸಾಮೇಗೌಡರು ಕೂಡ ನನಗೆ ಸಂಪೂರ್ಣವಾದಂತ ಒಂದು ಸಹಕಾರವನ್ನು ನೀಡ್ತಾ ಇದೆ. ನಮ್ಮ ಒಂದು ಜಿಲ್ಲೆಯಲ್ಲಿ JDS ವತಿಯಿಂದ ನಾವು 4 ಜನ ಗೆದ್ದಿದ್ದೀವಿ. 4 ಜನ ಕೂಡ ಇಲ್ಲೇ ಇದ್ದೀವಿ. ಒಂದು ನಮ್ಮ ಹರೀಶ್ ಅವರು, ಮತ್ತೆ ನಮ್ಮ ನಾಗರಾಜ್ ಅವರು, ಮತ್ತೆ ಸಾಮೇಗೌಡರು, ಮತ್ತೆ ನಾನು 4 ಜನನೇ ಆದ್ರೂ ಕೂಡ, ನಾವು 4 ಜನನೇ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ರು ಕೂಡ, ಏನು ಒಳ್ಳೆ ಕೆಲಸ ಆಗ್ಬೇಕಾದ್ರೂ ಕೂಡ ನಾವೆಲ್ಲ ಕೂಡ ಒಟ್ಟಾಗಿದ್ದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನೌಕರರ ಸಂಘದವರು ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆಲ್ಲ ನಾನು ಚಿರಋಣಿ. ಮತ್ತೆ ನನ್ನನ್ನ ಈ ಚುನಾವಣೆಯಲ್ಲಿ 4ನೇ ಬಾರಿ, ಇದು ಈ ಚುನಾವಣೆ ನನಗೆ ಬಹಳ ಕಠಿಣ ಪರಿಸ್ಥಿತಿಯನ್ನ ತಂದಿಟ್ಟಿತ್ತು. ಆದರೂ ಕೂಡ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ನನ್ನನ್ನು ಜಯಬೇರಿ ಬಾರಿಸಲಿಕ್ಕೆ ಕಾರಣರಾದಂಥ ನಿಮ್ಗೆಲ್ರಿಗೂ ವಂದಿಸಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.